ಅಣ್ಣ ಕಲ್ಪನಾ ಕಲ್ಪನಾ ಅಣ್ಣ ಗುಡ್ ಮಾರ್ನಿಂಗ್ ಮೇಡಮ್ ಪ್ರಿನ್ಸಿಪಲ್ ಬಂದ್ರು ಶುರು ಮಾಡು. ಪೊಟ್ಟಿ ಮಗನೇ, ಮೈ ಬಗ್ ಸ್ಟುಡಿಯೋ ಕಾಲದ ಮೇಲೆ ಯಾಕೋ ಬಂದೆ? ಊಟ ಮಾಡಿ 3 ದಿವಸ ಆಯ್ತು, ಕೈ ಎತ್ತಕ್ಕೂ ಆಗ್ತಾ ಇಲ್ಲ. ಇದನ್ನಾಗಲೇ ಹೇಳೋದಕ್ಕೆ ಏನಾಗಿತ್ತು? ತಗೋ, ಹೋಗಿ ಊಟ ಮಾಡ್ಕೊಂಡ್ ಬಾ. ಚಿಕ್ಕ, ಏನಪ್ಪ? ನೀನೇ ಒಂದ್ ಜೊತೆ ಹೋಗ್ಬಾ. ಸರಿಯಪ್ಪ. ನೀನೇನಾ ಬೆಂಕಿ ಬೀರಪ್ಪ? ಬೆಂಕಿ ಅದು, ಬೀರಪ್ಪ ನಾನು. ಹೇಳೋ ಮೇಲೆ ಯಾಕೆ? ನಿನ್ನ ಅರೆಸ್ಟ್ ಮಾಡೋದಿಕ್ಕೆ ವಾರೆಂಟ್ ತಂದಿದೆ. ನೀನ್ ಈ ಊರಿಗೆ ಹೊಸ್ಪ ಅಂತ ಕಾಣುತ್ತೆ. ಕಾಕಿ ಬಟ್ಟೆ ಹಾಕ್ತವ್ರು 1000 ಜನ ಬಂದ್ರು ಹೋದ್ರು, ಅರೆಸ್ಟ್ ಅನ್ನೋ ಮಾತು ಒಬ್ರು ಹೇಳಿರ್ಲಿಲ್ಲ ಈ ಬೆಂಕಿ ಬೀರಪ್ಪನಿಗೆ. ಕಂಡಿದ್ದೀನಿ ಬಾರ. Reverse. Covered.
ಜಗೆ ನಡಿಯೋ. Hello, come in here. Yes? What? Telephone. Yes, Alexander here. What? ಬೆಂಕಿ ಬೀರಪ್ಪನಿಗೆ ಬೇಡಿ ಹಾಕದ್ನ ಏನ್ ಮಾಡ್ತಿದ್ದ ನಮ್ಮ ಅಡ್ವೊಕೇಟ್? ಮೊದಲೇ ಅವನಿಗೆ ವಿಷಯ ತಿಳಿಸ್ಲಿಲ್ಲ ನೀನು? ಐ ಸಿ. ಅಸ್ಸಾಮಿನಲ್ಲಿ ಮತ್ತೆ ಗೋಲಿ ಬಾಲು, ಇಬ್ಬರು ಸತ್ತಲು, ಲಸ್ಯಾದಲ್ಲಿ ಲಾಕೇಟು ಹಾಲಿಸಿದಲು. ಇದೇ ಎಸ್ ಪಿ ಮನೆ, ಅಲ್ಲೋಗಳು ನಿನ್ ಮೇಲೆ ಕರುಣೆ ತೋರಿಸಿ ನಿಮ್ಮ ಅಪ್ಪನ ಬಿಟ್ಬಿಡ್ತಾರೆ. ಅಸೆಂಬ್ಲಿಯಲ್ಲಿ ರಾಮಾಯಣ, ಮದಲಾಸಿನಲ್ಲಿ ನೀರಿಲ್ಲದೆ ತೊಂದರೆ, ರೈಲ್ವೆ ಮಂಡಳಿ ವಜಾ ಇಲ್ಲ. ಯಾಲೋ ನೀನು? ಯಾಲೋ ನಿಮ್ಮಪ್ಪ? ತಾಯಮ್ಮ, ಯಾರಿ ಹುಡುಗ? ಯಾರಿಗ್ ಗೊತ್ತು? ಯಾಲಪ್ಪ ನಿಮ್ಮಪ್ಪ? ಯಾಲಪ್ಪ ಅಲ್ಲ, ಬೀರಪ್ಪ. ನಿಮ್ ತಂದೆ ಎಲ್ಲಿದಾರಪ್ಪ? ಪೊಲೀಸ್ನವ್ರು ಇಟ್ಕೊಂಡೋದ್ರು. ನಿಮ್ ತಾಯಿ ಸತ್ತೋದ್ರು. ಪಾಪ, ಅಮ್ಮ ಇಲ್ಲ, ಅಪ್ಪ ಜೈಲಲ್ಲಿ. ಅಳ್ಬೇಡಪ್ಪ ತಾಯಮ್ಮ, ಇವನು ಕರ್ಕೊಂಡು ಹೋಗಿ ಊಟ ಹಾಕು. ಹಾಗೆಲ್ಲ ಹಠ ಮಾಡಬಾರ್ದು. ಇಲ್ಲಿ ನೋಡು. ಸೀತಾ, ಯಾರೇ ಹುಡುಗ? ಲೌಡಿ ಬೆಂಕಿ ಬೀಲಪ್ಪ ಇಲ್ವಾ, ಅವನ್ ಮಗ. ಎಷ್ಟು ಚಿಕ್ಕ ಮಗುನ ಮನೇಲಿ ಇಟ್ಕೊಂಡು ಒಂದು ಚೂರು ರೆಸ್ಪಾನ್ಸಿಬಿಲಿಟಿ ಬೇಡ ಅವನ್ಗೆ? ಅವನಿಗಂತೂ ಬುದ್ಧಿ ಇಲ್ಲ, ನೀವು ತಿಳಿದವರು. ಪಾಪ, ಈ ಮಗುಗೋಸ್ಕರನಾದ್ರೂ ಅವನ್ನ ಬಿಟ್ಬಿಡ್ರಿ. ನಾನ್ ಬಿಡ್ತೀನಿ. ನಮ್ಮಪ್ಪ ಕಾನೂನು ಇದೆಯಲ್ಲ, ಅದು ಬಿಡುತ್ತಾ? ಪಾಪ, ಮಗು ಅಳ್ತಿರೋದ್ ನೋಡಿ ಕರಳು ಚುರ್ರ ಅಂತು. ನೀವು ಮಕ್ಳಿರೋರು. ಏನೇ ಸೆಂಟಿಮೆಂಟ್ ಟಚ್ ಮಾಡ್ತಿದ್ಯಾ? ಹುಡುಗ ಬೆಚ್ಚಿ ಬಿದ್ದು ಬಿಟ್ಟ. ಮೇಲೆ ಹೇಳ್ಬಾರ್ದಾ? ಮೈ ಮೇಲೆ ಯೂನಿಫಾರ್ಮ್ ಇದೆಯಲ್ಲ, ಅದು ಹೇಗ್ ಸಾಧ್ಯ? ಈಗ ನೀನೇ ಹೇಳು, ಆಮೇಲೆ ನಾನ್ ವಿಚಾರಿಸ್ತೀನಿ. ಅಳ್ಬಾರ್ದು. ನಡಿಪ್ಪ, ಊಟ ಮಾಡು. ಟೈಮ ಊಟ ಬಡಿಸು. ನಿನ್ ಗ್ಯಾಂಗ್ ನ ಪೂರ್ತಿ ಹಿಡಿದು ಬಿಟ್ರೆ ನಿನ್ನ ಕುತ್ತಿಗೆಗೆ ನೇಣು ಬೀಳುತ್ತೆ. ಸಾಯೋಕ್ ಹೆದರೋ ನನ್ನ ಮಕ್ಳಿಗೆ ಹೇಳ ಮಾತ್ನ ಏನ್ ಹಾಗೆ ನೋಡ್ತಿ? ಬೇಕಾದ್ರೆ ಹಗ್ಗ ತಂದು ಇಲ್ಲೇ ನೇಣು ಹಾಕು. ಕಳ್ಳತನದಿಂದ ಪಿಸ್ತೂಲ್ ತಯಾರಿಸಿ ಸಮಾಜ ದ್ರೋಹಿಗಳಿಗೆ ಸಪ್ಲೈ ಮಾಡಿ. ಸಮಾಜದ ಬಗ್ಗೆ ನೀನ್ ಮಾತಾಡ್ಬೇಡ. ನೀನಿನ್ನು ಮಗು. ನನ್ನ ಭಾಗಕ್ಕೆ ನೀನ್ ಹೇಳೋ ಸಮಾಜ ಯಾವತ್ತೋ ಸತ್ ಹೋಯ್ತು. ಸರ್, ಎಸ್ ಪಿ ಸಾಹೇಬ್ರು ಇವ್ರನ್ನ ಕರ್ಕೊಂಬಂದ್ರು. ಬೆಂಕಿ ಬೀರಪ್ಪ, ನೀನೇನ್ ಮನುಷ್ಯನ ಮೃಗನ? ನೀವು ಮೃಗನೂ ಅರೆಸ್ಟ್ ಮಾಡ್ತೀರಾ? ಅಹಂಕಾರದ ನಮ್ಮ ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಕಳ್ಳತನದಿಂದ ತುಪಾಕಿಗಳು ತಯಾರು ಮಾಡೋದು ನಿಜ ತಾನೆ? ಕಳ್ಳತನದಲ್ಲಿ ಯಾಕೆ? ರಾಜಾರೋಷವಾಗೇ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ? ಕಳ್ಳ ನೋಟ್ ಪ್ರಿಂಟ್ ಮಾಡೋಕೆ ಅಚ್ಚುಕಟ್ಟಾಗಿ ಅಚ್ಚು ತಯಾರು ಮಾಡ್ಕೊಡ್ತೀನಿ. ಇದುವರೆಗೂ ಈ ಕೆಲಸದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ಸಂಪಾದನೆ ಸಾಯುವವರೆಗೂ ತೀರ್ಸೋಕಾಗದೇ ಇರುವಷ್ಟು ಸಾಲ. ಇಂಥ ಮಾಡಬಾರ್ದು ಕೆಲಸ ನೀನ್ ಮಾಡಿದ್ರು ನಿನ್ ಸಂಪಾದನೆ ಬರೀ ಸಾಲನ? ಹೌದು. ಸಾವುಕಾರಿಗೆ ಬರೋ ಕ್ಯಾನ್ಸರ್ ರೋಗ
ಬಡವನ ಹೆಂಡತಿಗೆ ಬಂದ್ಬಿಡ್ತು. ಅವಳನ್ನು ಉಳಿಸ್ಕೋಬೇಕು ಅಂತ ಪಡಬಾರ್ದು ಕಷ್ಟಪಟ್ಟೆ. ಮನೆಯಲ್ಲಿ ಇದ್ದದ್ನೆಲ್ಲ ಮಾಡಿದೆ, ಸಾಲ ಮಾಡಿದೆ, ಭಿಕ್ಷೆ ಬೇಡ್ದೆ. ಕೊನೆಗ ಡಾಕ್ಟ್ರು ನೀನ್ ತಂದ ಹಣ ಇಂಜೆಕ್ಷನ್ನಿಗೂ ಸಾಲಲ್ಲ ಅಂದ್ಬಿಟ್ರು. ಇಂಥ ಪರಿಸ್ಥಿತಿಲು ನಿನ್ಗೆ ಯಾರು ಸಹಾಯ ಮಾಡಲಿಲ್ಲ? ಬಡವರಿಗೆ ಯಾರು ಸಹಾಯ ಮಾಡ್ತಾರೆ? ಮುಂದೇನು ಗತಿ ಅಂತ ಯೋಚನೆ ಮಾಡ್ತಿದ್ದಾಗ ಅಲೆಕ್ಸಾಂಡರ್ ಬಂದ ನೋಟಿನ ಕಂತೆ ಕೊಟ್ರು. ಅಷ್ಟೊಂದು ಹಣ ಸುಮ್ಮನೆ ಕೊಟ್ರ? ಇಲ್ಲ, ಖಾಲಿ ಪೇಪರ್ನಲ್ಲಿ ರುಜುವು ಮಾಡಿಸ್ಕೊಂಡು ಕೊಟ್ರು. ಆಮೇಲೆ ಸಾಲದ ಪತ್ರ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸಾಯೋವರೆಗೂ ಅವ್ರ ಗುಲಾಮ್ನಾಗಿರೋದಕ್ಕೆ ಮಾಡ್ಕೊಂಡ್ರು ಏರ್ಪಾಡು ಅಂತ. ಬೇರಾ, ಈ ಪ್ರಪಂಚದಲ್ಲಿ ನೀನ್ ಯಾರ ಮೇಲೂ ಪ್ರೀತಿ ಇಟ್ಟಿಲ್ಲ? ಇಲ್ಲ, ಯಾವ ನಾಯಿ ಮೇಲೂ ಇಲ್ಲ. ನೀನ್ ಯಾವ ನಾಯಿ ಮೇಲೂ ಪ್ರೀತಿ ಇಟ್ಟಿಲ್ಲ. ಓಕೆ, ನಿನ್ ಮೇಲೆ ಪ್ರೀತಿ ಇಟ್ಟಿರೋರು, ನಿನಗೋಸ್ಕರ ಪ್ರಾಣ ಬಿಡೋರು ಯಾರೂ ಇಲ್ಲ? ಯಾವ ನನ್ನ ಮಗನೂ ಇಲ್ಲ. ನಿನ್ನ ಮಗ ಇದ್ದಾನಲ್ಲ. ಬೇರಾ, ನಿನ್ನ ಬಾಳಂತೂ ಕೋರ್ಟು ಜೈಲು ಅಂತ ಅನ್ಯಾಯ ಆಗೋದು. ನಿನ್ನ ಮಗ ತಾಯಿಲ್ದಿರೋ ತಬ್ಲಿ, ನೀನು ಇಲ್ದೆ ಅವನ ಗತಿ ಏನಾಗ್ಬೇಕು? ಊಟಕ್ಕಿಲ್ದೆ ಸಾಯ್ಬೇಕು, ಇಲ್ಲ ಕಳ್ತನ ಮಾಡಿ ಬದುಕ್ಬೇಕು. ಅವನು ಜೈಲಿಗೆ ಬಂದು ಒದೆ ತಿಂದು ಕಂಡಿರಲ್ಲೊಂದು. ಇಲ್ಲ, ನನ್ ಮಗ ಹಾಗಾಗ್ಕೊಡ್ದು, ನನ್ ಮಗ ಹಾಗಾಗ್ಕೊಡ್ದು ಸರ್. ನಾನ್ ಬದುಕಿರೋದೇ ಅವನಿಗೋಸ್ಕರ, ನಾನ್ ದುಡಿತಿರೋದೇ ಅವನಿಗೋಸ್ಕರ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸುಖವಾಗಿರ್ಬೇಕು. ಆ ಆಸೆ ನಿನಗಿದ್ರೆ ಕೆಟ್ಟ ಸಾವಾಸನ ಬಿಟ್ಟು ಒಳ್ಳೆಯವನಾಗಿ ಬಾಳ್ಬೇಕು. ಸರ್ ಸರ್, ನಾನು ಒಳ್ಳೆಯವನೇ ಸರ್. ಪರಿಸ್ಥಿತಿ ನನ್ ಹಾಗೆ ಮಾಡ್ತು. That's all right. ವೀರ, ನಿನಗೋಸ್ಕರ ದೇವರಂತ ಒಬ್ಬ ಮನುಷ್ಯ ಜಾಮೀನು ಕೊಟ್ಟಿದ್ದಾನೆ. ಯಾರು ಸರ್? ನಂಗೆ ಗೊತ್ತು, ನಮ್ಮ ಯಜಮಾನ ಅಲೆಕ್ಸಾಂಡ್ರೆ ಕೊಟ್ಟಿರ್ಬೇಕು. ಅವನು ದೇವರಂತ ಮನುಷ್ಯ. ನಿನಗ್ ಜಾಮೀನು ಕೊಟ್ಟಿದ್ದು ನಿನ್ನ ಮಗ. ನಿನಗೋಸ್ಕರ ಅವನ ಕಣ್ಣೀರಲ್ಲಿ ರುಜು ಮಾಡಿದ್ದಾನೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ನೀನಿಷ್ಟು ಒಳ್ಳೆಯವನಾಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ರಿಲೀಸ್ ಮಾಡಿದ್ದೀನಿ. ಹೋಗು ಹೋಗು. ಬೀರ, ನಿನಗೆ ಜಾಮೀನು ಕೊಟ್ಟು ದೊಡ್ಡ ಮನುಷ್ಯ ನನ್ನ ಮನೇಲಿದ್ದಾನೆ. ಹೋಗಿ ಕರ್ಕೊಂಡು ಹೋಗು. ಊಟ ಮಾಡಪ್ಪ. ಅಯ್ಯೋ, ಉಪವಾಸ ಸಾಯ್ಬೇಡ, ಊಟ ಮಾಡು. ನಂಗೆ ಬೇಡ. ಅಯ್ಯೋ ಪಾಪಿ ಮುಂಡೆ ಇದೆ, ಇದು ಈಲುಲಿ ತಿನ್ನು. ನನ್ನ ಅಪ್ಪ ಬಂದ್ಮೇಲೆ ಮಾಡೋದು. ಈಗ ತಾನೇ ಫೋನ್ ಬಂದಿತ್ತು, ನಿಮ್ಮಪ್ಪ ಇನ್ 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಊಟ ಮಾಡು ಮರಿ, ನಾನೇ ಊಟ ಮಾಡಿಸ್ಲಾ? ಎಲ್ಲಿ ಆನು? ಇನ್ಸ್ಪೆಕ್ಟರ್ ಇದಾರಾ? ಇಲ್ಲ. ಯಾವ ಕಾಲದಲ್ಲೂ ಯಾವ ಇನ್ಸ್ಪೆಕ್ಟರ್ ನನ್ನ ಆಳುಗಳನ್ನು ಹಿಡಿಯುವಷ್ಟು ಧೈರ್ಯ ತೋರಿಸಿರಲಿಲ್ಲ. ಈಗ ಕಾಲ ಬದಲಾಗಿದೆ. ಕಾಸುಗೋಸ್ಕರ ಕಾನೂನು ಹೆದರದೆ ನಿಜವಾದ ಅಪರಾಧಿಗಳನ್ನ ದಂಡಿಸಕ್ಕೆ ಸಿದ್ಧವಾಗಿ ನಿಂತಿದೆ ಮಿಸ್ಟರ್ ಅಲೆಕ್ಸಾಂಡರ್. 3 ಸ್ಟಾರ್ ಹೋಟೆಲ್ ಪ್ರೊಪ್ರೈಟರ್ ಅಲೆಕ್ಸಾಂಡರ್. ಐ ಸಿ. ನಿಮ್ ಹೋಟ್ಲಿಂದ ನಾವು ಯಾರನ್ನು ಅರೆಸ್ಟ್ ಮಾಡ್ಲಿಲ್ವಲ್ಲ? ಹೋಟ್ಲಿಂದ ಅಲ್ದೇ ಇದ್ರು ಬೆಂಕಿ ಬೀರಪ್ಪ ನಮ್ಮೋನೆ. ಅವನ್ಗೂ ನಿನ್ಗೂ ಏನ್ ಸಂಬಂಧ? ಅತ್ತೆ ಮಗನ ಇಲ್ಲ ಹೆಂಡತಿ ತಮ್ಮನ? ನಂಗೆ ಬೇಕಾದವನು. ಈಗ ಅವನ್ ನಮಗ್ ಬೇಕಾದ. ಅವನ ಮೇಲೆ ಏನ್ ಅಪವಾದ ಇದೆ ಅಂತ ನಿನಗೆ ಗೊತ್ತಾ? ಏನೇ ಆದ್ರೂ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ. ಹಾಗೆ ನಿನ್ನನ್ನು ಒಳಗ್ ಹಾಕೋ ಕೆಪಾಸಿಟಿ ನನಗೂ ಇದೆ. ಮಿಸ್ಟರ್ ಎಸ್ ಪಿ. ಮಿಸ್ಟರ್ ಅಲೆಕ್ಸಾಂಡರ್, ಐ ಜಸ್ಟ್ ವಾಂಟ್ ಟು ಟೆಸ್ಟ್ ಯರ್ ಮೆಮೊರಿ. ಜ್ಞಾಪಕ ಇದೆಯಾ? 15 ವರ್ಷಗಳ ಹಿಂದೆ ಸ್ಮಗ್ಲಿಂಗ್ ಗುಡ್ಸ್ ಸಮೇತ ನಿನ್ನ ಒಬ್ಬ ಪೊಲೀಸ್ ಆಫೀಸರ್ ಹಿಡ್ದ. ನೀನು ಅವನನ್ನ ಶೂಟ್ ಮಾಡಿದೆ. ಅವನ್ ನಿನ್ ಬುಲೆಟ್ಸ್ ತಪ್ಪಿಸ್ಕೊಂಡು ನಿನ್ ಜೊತೆಗೆ ಅವನು ನೀರಿಗೆ ಹಾರ್ದ. ನೀನ್ ಚಾಕು ತೆಗೆದು ಅವನ್ ಕುತ್ತಿಗೆ ನಾ ಕುಯ್ದೆ. ನೋಡ್ಬೇಕೇನಾ? ನೀನ್ ನನ್ ಕುತ್ತಿಗೆಗೆ ಮಾಡಿರೋ ಗುರ್ತು ಹೋಗಲ್ಲ. ನಿನ್ ಕೈಗೆ ಬೇಡಿ ಹಾಕಿ ಒಳಗ್ ತಳ್ಳೋವರೆಗೂ ನಾನ್ ಬಿಡೋದಿಲ್ಲ. ಇವನು ಹಳೆ ಅಲೆಕ್ಸಾಂಡ್ರೆ ಆಗಿದ್ದಿದ್ರೆ ನಿನ್ನ ಕಾಲು ಹಿಡಿದು ಬಿಡ್ಕೋತಿದ್ದ. ಈಗ ಇವನ ಅಂತಸ್ತೇ ಬೇರೆ. ಇವನು ಡೆಲ್ಲಿವರೆಗೂ ಹೋಗ್ಬಲ್ಲ, ಗೊತ್ತಾ? ಇವನ್ ಡೈರೆಕ್ಟ್ ಆಗಿ ಡೆಲ್ಲಿಗೆ ಮಾತಾಡ್ಬಲ್ಲ, ಅದು ಗೊತ್ತಾ? ಮಿಸ್ಟರ್ ಎಸ್ ಪಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ಕೆಪಾಸಿಟಿ ವಿಷಯ ತಿಳ್ಕೊಳಕ್ಕಲ್ಲ. ಬೆಂಕಿ ಬೀರಪ್ಪನ್ನ ನನ್ನ ಪರ್ಸನಲ್ ಗ್ಯಾರಂಟಿಲಿ ಜಾಮೀನ್ ಮೇಲೆ ಬಿಡ್ಸೋಕೆ.
ಎಷ್ಟು ಹಣ ಬೇಕು ಕೇಳು, ಬಿಸಾಕ್ತೀನಿ. ನಿನ್ನಂತ ಕದೀಮರ್ ಗ್ಯಾರಂಟಿಯಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ನಾನೇ ಜಾಮೀನು ಕೊಟ್ಟು ಅವನ್ನ ಬಿಡುಗಡೆ ಮಾಡಿದ್ದೆ. ಶೇಖರ್, ಮುಗಿದಿದ್ದ ಕಥೆನ ಮತ್ತೆ ಪ್ರಾರಂಭ ಮಾಡಿದೀಯಾ? ಈ ಸಲ ಮುಕ್ತಾಯ ಹೇಗಾಗುತ್ತೆ ಅಂತ ನೋಡ್ತಾ ಇದ್ದೆ. Shut up! Get out! Out! ಬೇಡ, ಸ್ವಲ್ಪ ತಿನ್ನಪ್ಪ. ಸಾಕು, ನಂಗೆ ಅಪ್ಪ ಬೇಕು. ಅಪ್ಪ ಬೇಕಂತ ಇವನಿಗೆ. ಆ ಲೌಡಿ ನನ್ನ ಮಗನಿಗೋಸ್ಕರ ಇವನು ಅಳ್ತಾ ಇದ್ದಾನೆ. ಅವನ್ ನನ್ನ ಕೈಗೆ ಸಿಕ್ಲಿ. ಚಿಕ್ಕ ಅಪ್ಪ, ಅಯ್ಯೋ ಬೆಂಕಿ ಬೀಳಪ್ಪ. ಬನ್ನಿ, ನಿಮ್ಮನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಹೌದಮ್ಮ. ಅಮ್ಮ, ನಾನ್ ದೇವ್ರನ್ನಂತೂ ನೋಡಿಲ್ಲ. ನಿಮ್ಮನ್ನ SP ಸಾಹೇಬ್ರನ್ನ ನೋಡಿದ್ಮೇಲೆ ದೇವ್ರು ಹೇಗಿರ್ತಾನೆ ಅಂತ ತಿಳಿತು. ನಮಸ್ಕಾರಮ್ಮ. ನಮಸ್ಕಾರ. ಸೀತಾ, ಹುಡುಗ ಊಟ ಮಾಡಿದ್ನಾ? ಸರಿ, ವೀರಪ್ಪ ಇನ್ನೂ ಊಟ ಮಾಡಿಲ್ಲ. ನನ್ಗೊಂದು ಪಡ್ದು. ಬನ್ನಿ ಸರ್. ಪರವಾಗಿಲ್ಲ ಪಾಪ, ಬಾ. ಸೀತಾ, ಉಪ್ಪಿನಕಾಯಿ ಹಾಕು. ನಿಮಗೆ ಬೇಕು. ಹಾ ಸಾಕು.